ಹಾಯ್ ನಮಸ್ತೆ. ಇವತ್ತು ನಾನು ಒಂದು ಬೇಬಿ ಫುಡ್ ತಂದಿದ್ದೇನೆ. ಮಾಡ್ತಾ ಇದ್ದೇನೆ. ತುಂಬ ಈಸಿ, ಮನೆಯಲ್ಲೇ ಮಾಡೋದು ಬೇಬಿ ಫುಡ್. ಅಫ್ಕೋರ್ಸ್ ನಾವು ಎಷ್ಟೇ ಮಾಡಿದರೂ ಅವರು ತಿನ್ನೋದು ಅಷ್ಟಕ್ಕಷ್ಟೇ. ಬಟ್ ಡೆಫಿನೆಟ್ಲಿ ಏನೇ ಮಾಡಿದರೂ ಸಹ ಒಂದು ಹೆಲ್ದಿಯಾಗಿ ತಿನ್ನಿ ಅಂತ. ಬಿಕಾಸ್ ಹೊರಗಡೆ ಮಾಡುವ ಐಟಮ್ಸ್ ಎಷ್ಟು ಹೇಳಿದರೂ ಅಷ್ಟೇ, ಅದರಲ್ಲಿ ಸಕ್ಕರೆ ಅಂಶ ಆಗಲಿ, ಹೈಜೀನ್ ಆಗಲಿ, ಅಲ್ಲ ಒಂದು ಪ್ರಿಸರ್ವೇಟಿವ್ಸ್ ಆಗಲಿ ಎಷ್ಟು ಮಟ್ಟದಲ್ಲಿ ಇರ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ವಿ ನೆವರ್ ನೋ. ಸೊ ಏನೇ ಆಗಲಿ ನಾನು ಮನೆಯಲ್ಲೇ ಮಾಡಿದ್ದು ಇಲ್ಲಿ ತನಕ ಬ್ರಾಹ್ಮಿಗೆ. ಅಷ್ಟು ಮಾಡಿ ಸಹ ಅವಳ ಇಮ್ಯೂನ್ ಪವರ್ ಎಷ್ಟು ವೀಕ್ ಆಗಿದೆ ಅಂತ ಹೇಳಿದರೆ, ತುಂಬ ಡೆಫಿನೆಟ್ಲಿ ಅವಳು ತುಂಬ ಶೀತ, ಜ್ವರ, ಹೊಟ್ಟೆ ನೋವು ಇಂಥ ತುಂಬ ಪ್ರಾಬ್ಲಮ್ಸ್. ಸೊ ಇನ್ನೊಂದು ವೇಳೆ ನಾನು ಹೊರಗಡೆಯಿಂದ ಫುಡ್ ಕೊಟ್ಟಿದ್ದರೆ, ಸೊ ಅದಕ್ಕೋಸ್ಕರ ಎಷ್ಟಾಗ್ತದೆ ಅಷ್ಟೇ ಮನೆಯಲ್ಲಿ ಟ್ರೈ ಮಾಡಿ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ನಾನು ಪ್ರೊಸೀಜರ್ ಹೇಳ್ತಿದ್ದೇನೆ. ಆಲ್ರೆಡಿ ನಾನು ತುಳುವಲ್ಲಿ ಸಹ ಈ ವ್ಲಾಗ್ ಮಾಡಿದ್ದೇನೆ ಬೇರೆ ಐಟಮ್ಸ್ ಹಾಕಿ. ಈ ಬಾರಿ ನಾನು ಕನ್ನಡದಲ್ಲಿ ಬೇಬಿ ಫುಡ್ ಹೇಗೆ ಮಾಡೋದು ಅಂತ ಹೇಳ್ತಿದ್ದೇನೆ. ಓಕೆ, ದೆನ್ ಇಂಗ್ರೀಡಿಯೆಂಟ್ಸನ್ನು ನೋಟ್ ಮಾಡಿ. ನಾನೆಲ್ಲ ಇಂಗ್ರೀಡಿಯೆಂಟ್ಸ್ ಬರೆದಿದ್ದೇನೆ. ನಾನು ರಾಗಿ 1 ಗ್ಲಾಸ್ ತೊಗೊಳ್ತಿದ್ದೇನೆ. ನಾನು ಯಾವ ಇಂಗ್ರೀಡಿಯೆಂಟ್ಸ್ ಇದೆ ಸಹ ಕ್ವಾಂಟಿಟಿ ಹೇಳ್ತಿಲ್ಲ. ಯಾಕಂತ ಹೇಳಿದರೆ ನಿಮಗೆ ಬೇಕಿದ್ದರೆ ನೀವು 1 kg 1 ತಿಂಗಳಿಗೆ 2 ತಿಂಗಳಿಗೆ ಹಾಗೆ ಮಾಡಿಡಬಹುದು. ಸೊ ದ್ಯಾಟ್ ನಾನಿಲ್ಲಿ ಸ್ವಲ್ಪನೇ ಮಾಡ್ತಾಯಿದ್ದೇನೆ, ಯಾಕೆಂದರೆ ಫ್ರಿಜ್ಜಲ್ಲಿ ಸೇವ್ ಮಾಡೋದು ಬೇಡ ಅಂತ. ಅದಕ್ಕೋಸ್ಕರ ನಾನು ಸ್ವಲ್ಪ ಮಾಡ್ತಿದ್ದೇನೆ. ನನ್ನ ಕ್ವಾಂಟಿಟಿ ವೈಸಲ್ಲಿ ನೀವು ಡಬ್ಬಲ್ ಮಾಡಬಹುದು. ನಾನಿಲ್ಲಿ 1 ಫುಲ್ಲು ಗ್ಲಾಸ್, ದೊಡ್ಡ ಗ್ಲಾಸಿನಷ್ಟು ರಾಗಿ ತೊಗೊಂಡಿದ್ದೇನೆ. ಅರ್ಧ ಗ್ಲಾಸಿನಷ್ಟು ಬಟಾಣಿ ತೊಗೊಂಡಿದ್ದೇನೆ. ಎಲ್ಲ ನಿಮಗೆ ಈ ದಾಲ್ಸ್ ಎಲ್ಲ ಮಿಕ್ಸ್ ಆದದ್ದೇ ಆಲ್ರೆಡಿ ಕರೆಕ್ಟ್ ಇದ್ದದ್ದೇ ಬರ್ತದೆ. ಅಂದರೆ ಒಂದು ಫುಲ್ ಬಾಟಲಲ್ಲಿ ಮಿಕ್ಸ್ ಆದದ್ದೇ ಪ್ಯಾಕೆಟಲ್ಲಿ ಸಿಗ್ತದೆ ಡಿಮಾರ್ಟಲ್ಲಿ. ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದರೆ ಅವರು ಅದಕ್ಕೆ ಎಷ್ಟೆಷ್ಟು ಐಟಮ್ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿದ್ದಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ಅಲ್ಲ. ಆಲ್ರೆಡಿ ಒಂದು ಅರ್ಧ kg ಒಂದು ಪ್ಯಾಕೆಟ್ ಮಾಡಿರ್ತಾರೆ. ಸೊ ಇದರಲ್ಲಿ ಎಲ್ಲ ಕ್ವಾಂಟಿಟಿ ಇಷ್ಟಿಷ್ಟೇ ಹಾಕಬೇಕಂತ ಇರ್ತದೆ. ಇಲ್ಲದಿದ್ದರೆ ಮಕ್ಕಳ ಡೈಜೆಷನಿಗೆ ತುಂಬ ಪ್ರಾಬ್ಲಮ್ ಆಗಿರೋದ್ರಿಂದ ನಾನೇ ತಂದು ಮಿಕ್ಸ್ ಮಾಡ್ತಿದ್ದೇನೆ. ಸ್ವಲ್ಪ ಸೋಯಾಬೀನ್ ಅರ್ಧ ಗ್ಲಾಸ್ ಸೋಯಾಬೀನ್, 1/4 ಗ್ಲಾಸಷ್ಟು ಹುರುಳಿ, ಅರ್ಧ ಗ್ಲಾಸ್ ತೂರ್ ದಾಲ್ ಅಂದರೆ ತೊಗರಿಬೇಳೆ, ಅರ್ಧ ಗ್ಲಾಸಷ್ಟು ಉರ್ದು ದಾಲ್ ಅಂದರೆ ಉರಿದ್ಬೇಳೆ, 3/4 ಗ್ಲಾಸಷ್ಟು ಹೆಸರು. ಯಾಕೆ ಅಂತ ಹೇಳಿದರೆ ಈ ರಾಗಿದೆಲ್ಲ ಟೇಸ್ಟ್ ಒಂದು ಮೈಲ್ಡ್ ಇರ್ತದೆ. ಯಾರಿಗೆ ಸಹ ಗೊತ್ತಾಗೋದಿಲ್ಲ ಅದೊಂದು ಟೇಸ್ಟ್ ವೈಸಲ್ಲಿ. ಬಟ್ ಹಾಗೆಲ್ಲ ಈ ಗ್ರೀನ್ ಮೂಂಗ್ ಒಂಥರ ರುಚಿ ಕೊಡ್ತದೆ ತುಂಬ. ಪದಾರ್ಥದಲ್ಲಿ ಸಹ ನೀವು ನೋಡಿದರೆ ಗ್ರೀನ್ ಮೂಂಗು ತುಂಬ ರುಚಿ ಕೊಡ್ತದೆ. ಸೊ ಮಕ್ಕಳಿಗೆ ಆ್ಯಟ್ ದಿ ಎಂಡ್ ರುಚಿ ಇರಬೇಕು, ಸಕ್ಕರೆ ಬೆಲ್ಲ ಎಲ್ಲ ಹಾಕದೆ. ನಾನು ಗ್ರಾಮ್ ದಾಲ್ ಕಡಲೆ ಬೇಳೆ ಸಹ ತೊಗೊಂಡಿದ್ದೇನೆ, ಇಡೀ ಕಪ್ಪು ಕಡಲೆ ಸಹ ತೊಗೊಂಡಿದ್ದೇನೆ, ಮತ್ತು ಬಾದಾಮಿ ಒಂದು 10-15, 1/4 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೇನೆ. ಇದನ್ನು ಚಂದ ಮಾಡಿ ತೊಳಿಬೇಕು. ಓಕೆ, ಇದಕ್ಕೆ ನಾನು ಕರಿ ಲೀವ್ಸ್ ಹಾಕ್ತಿದ್ದೇನೆ, ಅಂದರೆ ಒಗ್ಗರಣೆ ಸೊಪ್ಪು. ಇದು ಆದಷ್ಟು ನೀವು ಆರ್ಗ್ಯಾನಿಕ್ ಐಟಮ್ ತೊಗೊಂಡ್ರೆ ಒಳ್ಳೆಯದು. ಬಟ್ ನನಗೆ ಗೊತ್ತಿಲ್ಲ, ಟ್ರಸ್ಟೆಡ್ ಐಟಮ್ಸ್, ಟ್ರಸ್ಟೆಡ್ ದಾಲ್ಸ್ ಯಾವುದು ಸಹ ಈಗ ಉಂಟಾ ಇಲ್ಲ, ಎಲ್ಲದರಲ್ಲಿ ಸಹ ಮಿಕ್ಸ್ ಇರ್ತದೆ. ಬಟ್ ನಮ್ಮ ಲಿಟಲ್ ಒನ್ನಿಗೆ ನಾವು ಏನೇ ಇರಲಿ ಒಂದು ಎಷ್ಟಾಗ್ತದೆ ಅಷ್ಟು ಬೆಸ್ಟ್ ಐಟಮ್ ಕೊಡಬೇಕು ಅಂತ ನಂದು ಕಡೆಯಿಂದ ಒಂದು ಎಂತ ಹೇಳಿದೆ ಎಫರ್ಟ್ಸ್ ಅಷ್ಟೇ. ಬಿಕಾಸ್ ಯಾಕೆ ಅಂತ ಹೇಳಿದರೆ ಆಲ್ರೆಡಿ ಇಡೀ ಪೊಲ್ಯೂಟೆಡ್ ಸಿಟಿ, ಆ ಪೊಲ್ಯೂಷನ್, ಆ ಒಂದು ಕೆಮಿಕಲ್, ಅದು ಆಲ್ರೆಡಿ ಅವರು ದೊಡ್ಡಾದ ನಂತರ ಯಾವ ಫಾರ್ಮಲ್ಲಿ ಆದರೆ ಸಹ ತಿಂತಾರೆ. ಸೊ ಚಿಕ್ಕ ಇರುವಾಗಲಾದರೆ ಸಹ ಅವ್ರದ್ದು ಇಮ್ಯೂನ್ ಸಿಸ್ಟಮ್ ಸರಿಯಾಗಲಿ ಅಂತ ಒಂದು ನಮ್ಮದು ಕಡೆಯಿಂದ ಪ್ರಯತ್ನ ಅಷ್ಟೇ. ಸೊ ಎಲ್ಲ ಟೈಪ್ ಇದು ನಾನು ಇದಕ್ಕೆ ಈಗ ಬೇಳೆ ಹಾಕಿದ್ದೇನೆ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಆಚೆ ಈಚೆ ಆಗಿದೆ ಅಷ್ಟೇ. ನಾನು ಆಲ್ರೆಡಿ ಚಿಕ್ಕ ಮಗುವಿಗೆ 6 ತಿಂಗಳು 7 ತಿಂಗಳಿರುವಾಗ ಸರಿ ಹೇಗೆ ಮಾಡೋದು ಅಂತ ತುಳುವಲ್ಲಿ ಬ್ಲಾಗ್ ಮಾಡಿದ್ದೇನೆ. ಇದು ಕನ್ನಡದಲ್ಲಿ ಮಾಡ್ತಿದ್ದೇನೆ. ಇದರಲ್ಲಿ ಸ್ವಲ್ಪ ಬೇಳೆ ಜಾಸ್ತಿ ಆ್ಯಡ್ ಮಾಡಿದ್ದೇನೆ. ಬೇಕಿದ್ದರೆ ನೀವು ಇದನ್ನು ಮೊಳಕೆ ಬರಿಸಿ ಸಹ ಮಾಡಬಹುದು. ನಾನು ಮೊಳಕೆಯಲ್ಲಿ ಯಾವುದೇ ಬರಿಸ್ತಾ ಇಲ್ಲ. ಆಲ್ರೆಡಿ ಇದು ಮಳೆಗಾಲ ಆದದ್ರಿಂದ ತುಂಬ ಒಣಗಲಿಕ್ಕೆ ಸಹ ಕಷ್ಟ. ಆ್ಯಂಡ್ ಒಂದು 2 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕರಿಮೆಣಸು, ಅರ್ಧ ಸ್ಪೂನಷ್ಟು ಸೋಂಪು, ಮತ್ತು ಅರ್ಧ ಸ್ಪೂನಷ್ಟು ಅಜ್ವೈನ್ ನಾನು ಈಗ ಹಾಕ್ತಿಲ್ಲ, ಕಾಳು ಮತ್ತೆ ನಾನು ಹಾಕ್ತಿದ್ದೇನೆ. ಇದೆಲ್ಲ ಒಣಗಲಿಕ್ಕೆ ಇಟ್ಟ ನಂತರ. ಓಕೆ, ಇದೆಲ್ಲ ಚಂದ ಮಾಡಿ ಒಣಗಬೇಕು. ನಾನು ಒಣಗಲಿಕ್ಕೆ ಒಂದು 4-5 ದಿವಸ ತೊಗೊಂಡಿದ್ದೇನೆ ಮಳೆಗಾಲ ಆದ್ದರಿಂದ. ಅದು ಒಣಗಿದ ನಂತರ ಅದನ್ನು ಚಂದ ಮಾಡಿ ಹುರಿಬೇಕು. ಈಗ ಹುರಿಯುವ ಪ್ರೊಸೆಸ್ಸಲ್ಲಿ ನಾನು ಸ್ವಲ್ಪ ಲೋಟಸ್ ಬೀಜ ಅಂದರೆ ತಾವರೆ ಬೀಜ ಹಾಕ್ತಿದ್ದೇನೆ. ತುಂಬ ಒಳ್ಳೆಯದು ಮಕ್ಕಳ ಮೆಂಟಲ್ ಹೆಲ್ತಿಗೆ, ಬ್ರೈನ್ ಡೆವಲಪ್ಮೆಂಟಿಗೆ, ಎಲ್ಲಕ್ಕೆ ಸಹ. ಅದಕ್ಕೆ ಸ್ವಲ್ಪ ಕ್ಯಾಶು ಹಾಕ್ತಿದ್ದೇನೆ. ಮೊನ್ನೆ ಬಾದಾಮ್ ಹಾಕಿದೆ, ನಾನು ಕ್ಯಾಶು ಹಾಕಿರಲಿಲ್ಲ. ಯಾಕೆಂದರೆ ಕ್ಯಾಶು ತೊಳೆದು ಒಣಗಿಸೋದು ಏನು ನೆಸೆಸಿಟಿ ಇಲ್ಲ, ಬಿಕಾಸ್ ಅದು ಬೇಗ ಹಾಳಾಗ್ತದೆ ಕ್ಯಾಶು. ಸೊ ಅದನ್ನು ಖಾಲಿ ನೀವು ಡ್ರೈ
ಡ್ರೈ ರೋಸ್ಟ್ ಮಾಡಿದರೆ ಸಾಕು. ಇದನ್ನೆಲ್ಲ ನೀವು ತೊಳೆಬೇಕಂತ ಇಲ್ಲ. ಓಕೆ, ಅದೆಲ್ಲ ತೊಳೆದು ಚಂದ ಮಾಡಿ ಒಂದು 5-6 ಸತಿ ತೊಳೆದು ಅದನ್ನು ಒಣಗಿಸಲಿಕ್ಕೆ ಹಾಕಿ, ಒಣಗಿಸುವ ಜಾಗದಲ್ಲಿ ಸಹ ಇರುವೆ ಬರೋದಾಗಲಿ, ಒಂದು ಕೆಮಿಕಲ್ ಇರುವ ಪ್ಲೇಸ್ ಆಗಲಿ, ಅಂಥ ಒಂದು ಪೊಲ್ಯೂಟೆಡ್ ಜಾಗದಲ್ಲಿ ಇಡಲಿಕ್ಕೆ ಹೋಗಬೇಡಿ. ಚಂದ ಬಿಸಿಲು ಅಂದರೆ 1-2 ದಿವಸ ಸಾಕು. ಮತ್ತು ಮಿಲ್ಲಿಗೆ ಕೊಡೋದಿದ್ರೆ ಚಂದ ಒಂದು ಗ್ರೈಂಡ್ ಆಗ್ತದೆ. ನಾನಿಲ್ಲಿ ಯಾವುದೇ ರೀತಿಯ ಮಿಲ್ಲಿಗೆ ಕೊಡ್ತಾ ಇಲ್ಲ, ಯಾಕೆಂದರೆ ಮಿಲ್ಲಿಗೆ ಕೊಡುವಷ್ಟು ನಾನು ಕ್ವಾಂಟಿಟೀಸ್ನ ಮಾಡ್ತಾ ಇಲ್ಲ. ನಾನು ಮನೆಯಲ್ಲೇ ಗ್ರೈಂಡರ್ ಮತ್ತು ಮಿಕ್ಸಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಆ್ಯಂಡ್ ನೀವು ಸಹ ಅಷ್ಟೇ ಚಂದ ಮಾಡಿ ಅದನ್ನು ಹುರಿದರೆ ಅದು ಚಂದ ಮಾಡಿ ಪೌಡ್ರ್ ಆಗ್ತದೆ. ಪೌಡ್ರ್ ಆದ ನಂತರ ನೀವು ಅದನ್ನು ಸ್ಟ್ರೈನ್ ಮಾಡಿ ಸೋಸಿ ಚಂದ ಮಾಡಿ ಅದನ್ನು ನೀವು ಸರಿ ಫಾರ್ಮಲ್ಲಿ ತರಬಹುದು. ಓಕೆ, ಈಗ ನೋಡಿ ನಾನು ಉಳಿದ ಐಟಮ್, ಮೊನ್ನೆ ನಾನು ಒಣಗಿಸ್ಲಿಕ್ಕೆ ಇಡದ ಐಟಮನ್ನು ಈಗ ಹಾಕ್ತಿದ್ದೇನೆ. ಇದು ಕಾರ್ಡಮಮ್ ಅಂತ ಹೇಳಿದರೆ ಏಲಕ್ಕಿ, ಇದು ಡೈರೆಕ್ಟ್ ಮಿಕ್ಸಿಗೆ ಹಾಕ್ತಿದ್ದೇನೆ. ಇದನ್ನು ಹುರಿಬೇಕಂತೇನಿಲ್ಲ. ಇದೆಲ್ಲ ಒಣಗಿದೆ ನೋಡಿ. ಈಗ 4-5 ದಿವಸ ಆಯಿತು. ಇವತ್ತೊಂದು ದಿವಸ ಚಂದ ಬಿಸಿಲು ಬಂತು, ಆ ಬಿಸಿಲಿಗೆ ಚಂದ ಒಣಗಿಸಲಿಕ್ಕೆ ಹಾಕಿದ್ದೆ. ಆ್ಯಂಡ್ ಆ್ಯಕ್ಚುಲಿ ನನಗೆ ಹೊರಗಡೆ ಬಿಸಿಲು ಬಂದರೆ ಸಹ ನಾನು ಒಬ್ಬಳೇ ಇರೋದ್ರಿಂದ ಮನೆಯಲ್ಲಿ ಮ್ಯಾಕ್ಸಿಮಮ್ ಟೈಮ್ ಯಾರು ಇಲ್ಲದಿರೋದ್ರಿಂದ ನಾನು ಬಿಸಿಲಿಗೆ ಅಂತ ಹೊರಗಡೆ ಇಟ್ಟರೆ ಮಳೆ ಬಂದ ತಕ್ಷಣ ನನಗೆ ತರಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಬ್ರಾಹ್ಮಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಅವಳು ಮಲಗೋದೆ ತುಂಬ ಕಮ್ಮಿ. ಸೊ ದಿಸ್ ಇಸ್ ದ ರೀಸನ್ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿ ವಾಯ್ಸ್ ಕೊಡಲಿಕ್ಕೆ ಆಗಲಿ ಆಗೋದೇ ಇಲ್ಲ, ತುಂಬ ಕಷ್ಟ ಆಗ್ತದೆ. ಸೊ ಈ ಒಂದು ವಿಡಿಯೋ ಒಂದು ಮ್ಯಾಕ್ಸಿಮಮ್ 1 ವೀಕಿದು ಎಫರ್ಟ್ಸ್ ಆಗಬಹುದು. ಬಿಕಾಸ್ ಒಂದು ಅರ್ಧ ದಿವಸ ಇದನ್ನು ತೊಳೆದು ಒಣಗಿಸಿ ಬಿಸಿಲಲ್ಲಿಟ್ಟು ಒಳಗಡೆ ಇಟ್ಟು ತಂದು ಇಡೋದು ಅದೇ ಆಯಿತು. ಒಂದು ಅರ್ಧ ದಿವಸ, ಸಾಧಾರಣ 1/4 ದಿವಸ ಇದನ್ನು ಚಂದ ಮಾಡಿ ರೋಸ್ಟ್ ಮಾಡಿ ಗ್ರೈಂಡ್ ಮಾಡೋದಾಗ್ತದೆ. ಸೊ ನೋಡಲಿಕ್ಕೆ ಚಿಕ್ಕ ಎಫರ್ಟ್ಸ್ ಆಗಿ ಕಾಣ್ಬೋದು, ನೋಡಲಿಕ್ಕೆ ಚಿಕ್ಕ ಕೆಲಸದಾಗಿ ಕಾಣಬಹುದು. ಆ್ಯಕ್ಚುಲಿ ಇಟ್ ಟುಕ್ ವೆರಿ ಮಚ್. ತುಂಬಾ ಟೈಮ್ ಆಗಲಿ, ತುಂಬಾ ಪೇಷನ್ಸ್ ಆಗಲಿ, ತುಂಬಾ ಎಫರ್ಟ್ಸ್ ಆಗಿ ತೊಗೊಳ್ತದೆ. ಬಿಕಾಸ್ ಯಾರೇ ಆಗಲಿ ಮನೆಯಲ್ಲಿ ಬೇರೆ ಕೆಲಸ ಮಾಡ್ಬೋದು, ಬಟ್ ಮಗು ಇರುವಾಗ ತುಂಬ ಕಷ್ಟ ಕೆಲಸ ಮಾಡೋದು. ಬಿಕಾಸ್ ಎಲ್ಲ ಮಾಮ್ಸ್ಗೆ ಇದು ಗೊತ್ತಿರ್ತದೆ. ಆದಷ್ಟು ಹೆಲ್ದಿ ಫುಡ್ನ ಕೊಡಿ. ಇದು ಗ್ರೈಂಡ್ ಮಾಡಿ ಆಗಿದೆ. ನೆಕ್ಸ್ಟ್ ಅದನ್ನು ಚಂದ ಮಾಡಿ ಸೋಸಿ ಒಂದು 7 ನಿಮಿಷಗಳ ಕಾಲ ಬೇಯಿಸಿ ಕೊಟ್ಟರೆ ರೆಡಿ ಆಗಿದೆ. ಆದಷ್ಟು ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್